ನನ್ನ ಹೆಸರು ವರ್ಷಿಣಿ ಅಂತೇಳಿ. ನಾನು ಆ್ಯಕ್ಟರು. ಆದರೆ ನನಗೆ ಮೂಲತಃ ಅಂತ ಏನೂ ಬಂದಿಲ್ಲ. ನಾನು ಕಾಲೇಜ್ ಡೇಸಲ್ಲಿ ಯಾವುದೇ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಆದರೆ ಅನುರೂಪ ಸೀರಿಯಲ್ ಅಂತ ಒಂದು ಸೀರಿಯಲಲ್ಲಿ ನಟನೆ ಮಾಡಿದೆ. ಆಗ ನಟನೆ ಬಗ್ಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಆದರೆ ಅಲ್ಲಿಂದ ಮತ್ತೆ ಬ್ರೇಕ್ ಆದೆ. ಆಗ ಅವರೆಲ್ಲರೂ ಹೇಳಿದ್ರು, ರಂಗಭೂಮಿ ಕಲಾವಿದೆ ಆದರೆ ಮಾತ್ರ ನಿನಗೆ ವಾಯ್ಸಲ್ಲಿ ವೇರಿಯೇಷನ್ ಆಗುತ್ತೆ, ವಾಯ್ಸಲ್ಲಿ ನೀನು ಆ್ಯಕ್ಟಿಂಗ್ ಕಲಿತೀಯಾ, ವಾಯ್ಸಲ್ಲಿ ಆ್ಯಕ್ಟಿಂಗ್ ಕಲಿತ್ರೆ ನಮ್ಮ ಮುಖದ ಎಕ್ಸ್ಪ್ರೆಷನಲ್ಲೂ ಕಲಿತೀಯಾ, ಹಾಗೆ ಕಲಿತ್ರೆ ಮಾತ್ರ ನೀನು ರಂಗಭೂಮಿ ಕಲಾವಿದೆ ಅನ್ನಿಸ್ಕೊಳ್ತೀಯಾ, ಹಾಗೆ ಕ್ಯಾಮ್ರಾ ಕಲಾವಿದೆನೂ ಅನ್ನಿಸ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ನಾನು ಶ್ರೀನಿವಾಸ್ ಸರ್ ಹತ್ರ, ಇಲ್ಲಿ ನಮ್ಮ ಗುರುಗಳಾದಂಥ ತಬಲ ಶ್ರೀನಿವಾಸ್ ಅವರು ಇದ್ದಾರೆ. ತಬಲ ಶ್ರೀನಿವಾಸ್ ಅವ್ರ ಜೊತೆ ಅವರ ಧರ್ಮ ಪತ್ನಿಯಾದ ಮೇಘನಾ ಶ್ರೀನಿವಾಸ್ ಅಂತ ಇದ್ದಾರೆ. ಅವರು ನಮಗೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಹೆಣ್ಮಕ್ಳು ಗಂಡಸರು ಪಾತ್ರ ಮಾಡೋದು ತುಂಬ ಈಸಿ ಅಂತ ಅಲ್ಲ, ತುಂಬಾ ಕಷ್ಟ ಇದೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ನಮ್ಮ ತಬಲ ಶ್ರೀನಿವಾಸ್ ಸರ್ ಅವರು ತುಂಬಾ ಸಹಿಸ್ಕೊಂಡಿದ್ದಾರೆ. ನಾವು ತುಂಬ ಸಹನೆ ಇರಬೇಕು. ಅದನ್ನೆಲ್ಲ ಹೇಳ್ಕೊಟ್ಟು ಒಂದು ಸ್ಟೇಜಿಗೆ ಒಂದು ಹೆಣ್ಮಗಳನ್ನ ಒಂದು ಸ್ಟೇಜಿಗೆ ಗಂಡಸರು ಪಾತ್ರದಲ್ಲಿ ತರಬೇಕು ಅಂದರೆ ನಾಟ್ ಈಸಿ, ಅದು ತುಂಬಾ ಕಷ್ಟ ಇದೆ. ಇದೇ ಸ್ಟೇಜಲ್ಲಿ 5 ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೀನಿ. 2 ಹೆಣ್ಣು ಪಾತ್ರಗಳನ್ನ, 3 ಗಂಡು ಪಾತ್ರಗಳನ್ನ. ಹೆಣ್ಣು ಪಾತ್ರಗಳಲ್ಲಿ ಸೋಮಪ್ರಭೆಗೆ ಸಖಿ ಆಗಿದ್ದೇನೆ, ಹಾಗೂ ಮಲ್ಲಿ ಸೀನಲ್ಲಿ ಮಲ್ಲಿ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೀನಿ. ಹಾಗೆ ಶಲ್ಯ ಪಾತ್ರನ ಅಂದರೆ ಕರ್ಣನ ಸಾರಥಿಯಾಗಿ, ದುರ್ಯೋಧನನ ಕಡೆಯಿಂದ ಶಲ್ಯನ ಸಾರಥಿಯಾಗಿ, ಕರ್ಣನಿಗೆ ಸಾರಥಿಯಾಗಿ ಶಲ್ಯನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಮತ್ತು ದ್ರೋಣಾಚಾರ್ಯನಾಗಿ ನಿರ್ವಹಿಸ್ತಾ ಇದ್ದೀನಿ. ಹೀಗೆ ನನ್ನ ಪಾತ್ರಗಳು 5 ಪಾತ್ರಗಳನ್ನ ಒಂದೇ ಸ್ಟೇಜಲ್ಲಿ ನಿಭಾಯಿಸೋದು ಒಂದು ಹೆಣ್ಮಗಳಾಗಿ ತುಂಬಾ ಕಷ್ಟ ಇದೆ. ನಮ್ಮ ಶ್ರೀನಿವಾಸ್ ಗುರುಗಳು ಅವರೇ ನಮಗೆ ಹೆಜ್ಜೆಗೂ ಪ್ರೋತ್ಸಾಹ ಕೊಟ್ಟು, ಸಹಾಯ ಕೊಟ್ಟು, ಸಹಕಾರ ಕೊಡ್ತಾ ಇದ್ದಾರೆ. ರಂಗಭೂಮಿಯಲ್ಲಿ ನಾವು ಅಂದರೆ ಆ್ಯಕ್ಟಿಂಗ್ ಮಾಡ್ತೀವಲ್ಲ, ಅದಕ್ಕೆ ಮುಂಚೆ ಒಂದು ಪ್ರಾಕ್ಟೀಸ್ ಅಂತ ಮಾಡ್ತೀವಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಖುಷಿಯಾಗಿರ್ತೀವಿ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ಎಷ್ಟು ಖುಷಿಯಾಗಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಅಂದರೆ ಪ್ರಾಕ್ಟೀಸಲ್ಲೇ ನಮಗೆ ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಒಂಥರ ಖುಷಿ ಇದ್ದರೆ, ರಂಗಭೂಮಿಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಅನಿಸ್ತಿರುತ್ತೆ. ಒಳ್ಳೊಳ್ಳೆ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು. ಅಲ್ಲಿ ಎಲ್ಲೂ ಸಿಗದೇ ಇರೋ ಖುಷಿ ನನಗೆ ನಿಜವಾಗ್ಲೂ ರಂಗಭೂಮಿ ತಂದುಕೊಟ್ಟಿದೆ. ಅದಕ್ಕೆ ನನ್ನ ರಂಗಭೂಮಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ. ಸಾವಿರದ 1985ರಿಂದ ಈ ರಂಗಭೂಮಿಯಲ್ಲಿ ಕಲೆಯನ್ನು ಆಡುತ್ತಾ ಬಂದಿದ್ದೀನಿ. ಇಲ್ಲಿಯ ತನಕ ನಾನು ಮೊದಲು ಮಾಡಿದ್ದು ಚಾರಣ ಪಾತ್ರದಿಂದ ಹಿಡಿದು ದುರ್ಯೋಧನ, ಕರ್ಣ, ಭೀಮ, ಅರ್ಜುನ, ರಾವಣ, ವಾಲಿ, ಸುಗ್ರೀವ, ಇನ್ನೂ ಇತರ ಪಾತ್ರಗಳನ್ನು ಅಭಿನಯಿಸಿದ್ದೇನೆ. ಸುಮಾರು 600ಕ್ಕೂ ಹೆಚ್ಚು ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದೇನೆ. 40 ವರ್ಷಗಳ ಕಾಲ ಈ ರಂಗಭೂಮಿಯಲ್ಲಿ ನಾನು ಸೇವೆಯನ್ನು ಮಾಡಿದ್ದೇನೆ. ವಸ್ತ್ರ ವಿನ್ಯಾಸ ಅಂದರೆ ಸುಮಾರು ಒಂದು 50 ಸೀನಿಯರ್ಗಳಿಗೆ ವಸ್ತ್ರ ವಿನ್ಯಾಸಗಳನ್ನು ಹೊಲಿದು ನಾನು ರಂಗಭೂಮಿಯಲ್ಲಿ ಸೇವೆ ಮಾಡಿದ್ದೇನೆ. ಕಲಾವಿದರಿಗೂ ಅವ್ರಿಗೂ ಸಹ ವಸ್ತ್ರ ವಿನ್ಯಾಸಗಳನ್ನು ಹೊಲಿದು ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇಲ್ಲಿಯ ತನಕ 600 ಪಾತ್ರಗಳ ಅಭಿನಯ ಮಾಡಿರುವುದರಿಂದ ರಂಗ ಕಲಾವಿದರೆಲ್ಲ ಸೇರಿ ನನಗೆ ಬೆಳ್ಳಿ ಕಿರೀಟವನ್ನು ಕೊಟ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ಗೌರವಿಸಿ ಕಲಾವಿದರೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಇನ್ನೂ ನನ್ನ ಹೆಚ್ಚಿನ ಸಹಾಯ ಈ ರಂಗಭೂಮಿಯಲ್ಲಿ ಮಾಡಬೇಕೆಂಬ ನನ್ನ ಆಸೆ ಇದೆ. ನಾನು ಧೈರ್ಯವಾಗಿರಬೇಕು.
ನನ್ನ ಹೆಸರು ಪವಿತ್ರ ಅಂತ. ನಾನು ರಂಗಭೂಮಿ ಕಲಾವಿದೆ. ನಾನು 5 ವರ್ಷದಿಂದ ಮಾಡ್ತಾಯಿದ್ದೀನಿ. ರಂಗಭೂಮಿ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಅದು ಅಲ್ಲದೆ ನಾನು ವರ್ಕ್ ಬೇರೆ ಮಾಡ್ತಿದ್ದೆ. ಆ ವರ್ಕನ್ನು ಕ್ವಿಟ್ ಮಾಡಿ ಈ ರಂಗಭೂಮಿಗೆ ಬಂದಿರೋದು. ನನಗೆ ತುಂಬ ಸಂತೋಷವಾಗಿರೋದು ಈ ರಂಗಭೂಮಿ. ಇದರಿಂದ ನನಗೆ ಕನಸುಗಳು ನನಸಾಗುವಂಥ ಇದನ್ನು ಬಂದಿದೆ. ದುಃಖ ಇದ್ದಾಗ ಸಂತೋಷವೂ ಇದರಿಂದ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ಗಳು ಸಿಗ್ತಾರೆ, ಚೆನ್ನಾಗಿ ಮಾತಾಡ್ತೀವಿ. ದುಃಖ ಇರೋದು ಒಂದು ಕ್ಷಣ ಇರುತ್ತೆ, ಆ ನೆಕ್ಸ್ಟು ಮರ್ತೋಗಿರುತ್ತೆ. ಈ ರಂಗಭೂಮಿ ಬಂದ ನಂತರ ದುಃಖಗಳೆಲ್ಲ ಮರ್ತೋಗ್ಬಿಟ್ಟು ಹ್ಯಾಪಿಯಾಗಿರ್ತೀನಿ. ಈ ಕಲೆ ನನಗೆ ಹೆಂಗೆ ಬಂತು ಅಂದರೆ, ಮೂಲತಃ ನಾನು ಧರ್ಮಸ್ಥಳದವಳು. ನಮ್ಮ ಅಪ್ಪ ಯಕ್ಷಗಾನ ಮಾಡ್ತಾಯಿದ್ರು. ಅವರು ಕೀಲು ಕುದುರೆ ಅಂತ ಅಲ್ಲಿಯ ಗೊಂಬೆ ಆಟಗಳು ಮಾಡ್ತಾಯಿದ್ರು. ಆದ ಕಾರಣ ನಾನು ಸ್ಕೂಲ್ ಡೇಸಲ್ಲಿ ನಾಟಕಗಳು, ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಅಲ್ಲಿಂದ ಜರ್ನಿ ಇಲ್ಲಿವರೆಗೂ ಬಂದಿದೆ. ಹಾಗೆ ನಮ್ಮದು ಗುರುಗಳಾದ ರಮಾನಂದ್ ಸರ್ ಅಂತ, ಅವರಿಂದಾಗಿ ನಾನು ಈ ರಂಗಭೂಮಿಗೆ ಬಂದೆ. ಮೈಸೂರು ರಮಾನಂದ್ ಅಂತ ಒಬ್ಬರು ಕಾಮಿಡಿ ಆರ್ಟಿಸ್ಟು, ಅವರಿಂದನೇ ಬಂದಿರೋದು. ನಾದಶ್ರೀ ಕಲಾವೃಂದದಲ್ಲಿ ದಾನಶೂರ ಕರ್ಣ ಅನ್ನೋ ಒಂದು ನಾಟಕದಲ್ಲಿ ನಾನು ವೀರ ಅರ್ಜುನನ ಪಾತ್ರ ಮಾಡಿದ್ದೇನೆ. ಈ ಒಂದು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಯಾಕೆ ಬಂತು ಅಂದರೆ, ನಾವೆಲ್ಲರೂ ರಾಮಾಯಣ, ಮಹಾಭಾರತ ಇಂಥದ್ದನ್ನೆಲ್ಲ ನಾವು ಈ ಕಥೆಗಳು ಈಗಿನ ಜನ್ರೇಷನ್ ಮಕ್ಕಳಿಗೆ ಅದು ಗೊತ್ತೇ ಇಲ್ಲದಾಗ ಆಗ್ತಾಯಿದೆ. ಸೊ ಹಾಗಾಗಿ ಈಗ ನಾವು ಟಿ ವಿಯಲ್ಲಿ ಮಹಾಭಾರತ, ರಾಮಾಯಣ ಇದೆಲ್ಲ ಬರ್ತಾ ಇದೆ. ಆದರೂ ಕೂಡ ಈಗಿನ ಜನ್ರೇಷನ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅದು, ಮತ್ತು ಒಂಥರ ಅದು ಹೆಚ್ಚು ಉತ್ಸುಕತೆಯನ್ನು ಕೊಡುತ್ತೆ ಅನ್ನೋ ಒಂದು ಭಾವನೆ ನನಗೆ. ಆದ್ದರಿಂದ ನನಗೆ ಈ ಹಾಡುಗಳನ್ನು ಹಾಡುವಂಥ ಒಂದು ಹವ್ಯಾಸ ಇದೆ. ಹವ್ಯಾಸದ ಮೂಲಕ ನನ್ನ ಕೊಲೀಗ್ ಫ್ರೆಂಡ್ ಒಬ್ಬರು ಈ ರಂಗಭೂಮಿಗೆ ಪರಿಚಯ ಮಾಡಿಸಿದ್ರು. ನೀವು ಯಾಕೆ ನಾಟಕದಲ್ಲಿ ಪಾತ್ರ ಮಾಡಬಾರ್ದು, ನಿಮ್ಮ ಕೈಲಾಗುತ್ತೆ ಮಾಡಿ ಅಂತ ನನಗೆ ಸಪೋರ್ಟ್ ಮಾಡಿದಾಗ, ಮೊದಲು ನಾನು ಸಂಪೂರ್ಣ ರಾಮಾಯಣ ಅನ್ನೋ ನಾಟಕದಲ್ಲಿ ಆಂಜನೇಯನ ಪಾತ್ರ ಮಾಡಿದ್ದೆ. ಅದು 2019ನೇ ಇಸ್ವಿನಲ್ಲಿ. ಅದಾದಮೇಲೆ ಕುರುಕ್ಷೇತ್ರ ಅನ್ನೋ ನಾಟಕದಲ್ಲಿ ಅರ್ಜುನನ ಪಾತ್ರ ಮಾಡಿದ್ದೆ. ನಂತರ ಶ್ರೀಕೃಷ್ಣ ಸಂಧಾನದಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದೆ. ಈ ನಾಟಕಗಳ ಮೂಲಕ ಇದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬೆಳೆಸಿದಾಗ ಖಂಡಿತ ಇದರ ಉಪಯೋಗ ಎಲ್ರಿಗೂ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನೊಬ್ಬರಿಗೆ ಏನು ತೋರಿಸ್ಬೇಕು ಅಂತಿದ್ದೀನಿ ಅಂದರೆ, ನಾವು ಬೇರೆ ಇದ್ದರೂ ಸಹ ನಮ್ಮ ಸಮಯವನ್ನು ಇಂಥದ್ದಕ್ಕೆ ಉಪಯೋಗಿಸಬಹುದು ಅನ್ನೋದನ್ನು ತೋರಿಸ್ಬಹುದಲ್ಲ ಅನ್ನೋ ಭಾವನೆಯೂ ನನಗಿದೆ. ಸೊ ಇದಕ್ಕೆ ನಾನೇ ಒಂದು ಉದಾಹರಣೆ. ಸೊ ಎಲ್ಲರೂ ಕೂಡ ತಮ್ಮ ಒಂದು ಫ್ರೀ ಟೈಮ್ನ ಉಪಯೋಗಿಸ್ಕೊಂಡು ಇಂಥ ಯಾವುದೇ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಕೊಳ್ಳಿ. ನಿಮಗೂ ಸಹ ಒಂದು ಸ್ಟ್ರೆಸ್ ರಿಲೀವ್ ಆಗುತ್ತೆ ಇದರಿಂದ. ಅದ್ರ ಜೊತೆಗೆ ಹೆಚ್ಚು ಇನ್ಫಾರ್ಮೇಷನ್ ಸಿಗುತ್ತೆ. ಬೇರೆಯವ್ರಿಗೂ ನಿಮ್ಮ ಮೂಲಕ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡಬಹುದು ನೀವು. ಸೊ ಎಲ್ಲರಿಗೂ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬೆಳೆಸೋ ಒಂದು ಇದರಲ್ಲಿ ನಮ್ಮ ಪಾತ್ರ ತುಂಬ ಮುಖ್ಯವಾಗಿ ಇರುತ್ತೆ. ಸೊ ಇದನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ನನಗೆ ತುಂಬ ಖುಷಿ ಕೊಟ್ಟಿದೆ. ನಾಟಕಗಳು, ಇತಿಹಾಸದ ಒಂದು ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಾಗವತ ಆಗಲಿ, ಇಂಥದ್ರಲ್ಲಿರೋ ಕಥೆಗಳೆಲ್ಲ ನಮ್ಮ ಈಗಿನ ಜನ್ರೇಷನ್ ಮಕ್ಕಳಿಗೆ ತಿಳಿಸೋ ಹಾಗೆ ಮಾಡೋದಕ್ಕೆ ಇದೊಂದು ಮೀಡಿಯಾ ಸಪೋರ್ಟ್ ಮಾಡುತ್ತೆ. ನಾವು ಬೇರೆ ಏನು ಹೊಸ ಕಥೆಗಳಿಂದ ಮಾರಲ್ಸ್ನ ಕಲಿಯಬೇಕಾಗಿಲ್ಲ. ನಮ್ಮ ರಾಮಾಯಣ, ಮಹಾಭಾರತ ಇಂಥದ್ರಲ್ಲಿ ಎಲ್ಲ ರೀತಿಯ ಒಂದು ಏನೇನು ಕಲಿಯಬೇಕು ಒಬ್ಬ ಮನುಷ್ಯ, ಅದೆಲ್ಲವೂ ಅದರಲ್ಲಿದ್ದಾವೆ. ನನ್ನ ಹೆಸರು ಸೌಮ್ಯಶ್ರೀ ಅಂತ. ನಾನು ರಂಗಭೂಮಿ ಕಲಾವಿದೆ. ನಮ್ಮ ತಾಯಿ ಮೂಲತಃ ರಂಗಭೂಮಿ ಕಲಾವಿದೆ. ಅವ್ರು ಆವಾಗಲೇ ಸ್ತ್ರೀ ನಾಟಕ ಮಂಡಳಿನ ಸ್ಟಾರ್ಟ್ ಮಾಡಿ
ತುಮಕೂರು, ಹಾವೇರಿ ತುಂಬ ಕಡೆ ಸ್ತ್ರೀ ನಾಟಕಗಳು ಮಾಡ್ಕೊಂಡು ಬಂದಿದ್ದರು. ಅವ್ರು ಕೃಷ್ಣ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅವರಿಂದ ನಮಗೆ ಬಂದಿರೋಂಥ ರಂಗಭೂಮಿ ಕಲೆ ನಮ್ಮದು. ಮತ್ತು ತುಂಬ ನಾವು ನರಸಿಂಹಮೂರ್ತಿ ಮಾಸ್ಟ್ರು, ಕಲ್ಲೂರು ಮಾಸ್ಟ್ರು ಮತ್ತು ಶ್ರೀನಿವಾಸ್ ಅವರು ತುಂಬ ಹಳಬ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ನಾವು ಮಾಡ್ಕೊತ ನಾವು ಇಲ್ಲಾಂದ್ರೂ ನಂದು 1000 ನಾಟಕ ಮಾಡಿದ್ದೀನಿ ನಾನು. ತುಂಬ ಈ ರಂಗಭೂಮಿಲಿ ನಾವು ತುಂಬಾ ಹೆಸರು ಮಾಡಿದಂಥವ್ರು, ಇದರಲ್ಲಿ ನಾವು ಹೆಚ್ಚು ಅನುಭವನ ಪಡೆದಿರುವಂಥವ್ರು. ಬಟ್ ಇದರಲ್ಲಿ ನಮಗೆ ಆದಷ್ಟು ನಮ್ಗೆ ಒಳ್ಳೆ ಅಭಿಪ್ರಾಯನೂ ಸಿಕ್ಕಿದೆ, ಒಳ್ಳೆ ಬೆಲೆ ಇದೆ. ಈಗಲೂ ನಾಟಕ ಮಾಡೋದ್ರೆ ನಮ್ಗೆ ಒಳ್ಳೆ ಬೆಲೆನೂ ಇದೆ, ಒಳ್ಳೆ ಹೆಸರು ಇದೆ. ನಾವು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತೀವಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹನೂ ಇರಬೇಕು, ನಿಮ್ಮ ಬೆಂಬಲನೂ ಇರಬೇಕು. ಯಾವಾಗಲೂ ರಂಗಭೂಮಿ ಕಲಾವಿದನ ಪ್ರೋತ್ಸಾಹ ಮಾಡಿ, ಆದಷ್ಟು ಬಂದು ಪೌರಾಣಿಕ ನಾಟಕಗಳನ್ನ ನೋಡಿ, ಪೌರಾಣಿಕ ನಾಟಕಗಳನ್ನ ಬೆಳೆಸಿ, ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮ ನಾಟಕಗಳು ನಡಿಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ಇರಬೇಕು. ರಂಗಭೂಮಿಯವ್ರನ್ನ ಆದಷ್ಟು ನೀವು ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಯಾಕೆಂದರೆ ಈ ಕಲೆಗಳು ಸುಮಾರು ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಮೂಲೆ ಮೂಲೆಯಲ್ಲೂ ಈ ನಾಟಕ ರಂಗವನ್ನು ನಡೆಸ್ಕೊಳ್ತಾ ಹೋಗ್ಬೇಕು. ನೀವು ನಡೆಸಿದ್ರೆ ನಮ್ಮಂಥವ್ರಿಗೆ ಬೆಲೆನೂ ಇರುತ್ತೆ, ನಮ್ಮಂಥವ್ರಿಗೆ ಜೀವನವೂ ಇರುತ್ತೆ. ನಾನು ಮೂಲ ರಂಗಭೂಮಿ ಕಲಾವಿದ. ನಾನು ಸುಮಾರು 46 ನಾಟಕ ಆಡಿದ್ದೆ. ಇದು 47ನೇ ಡ್ರಾಮಾ ನಂದು. ನಾನು ಎಲ್ಲ ಪಾತ್ರಗಳನ್ನ ಮಾಡಿದ್ದೀನಿ. ಅಂದರೆ ಎಲ್ಲ ನಂದು ರಗಡ್ ಪಾತ್ರಗಳೇ. ದುರ್ಯೋಧನ, ದುಶ್ಯಾಸನ, ಭೀಮ, ಉಗ್ರಸೇನ, ಆಂಜನೇಯ, ರಾವಣ, ಈ ಥರ ಪಾತ್ರಗಳೇ ನಂದು ಜಾಸ್ತಿ. ಕೆಲವೊಂದು ಸಾಮಾಜಿಕ ನಾಟಕಗಳನ್ನೂ ಮಾಡಿದ್ದೀನಿ. ತುಂಬ ಖುಷಿ ಅನ್ನಿಸ್ತದೆ. ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದೇ ನಮ್ಮ ಒಂದು ಪುಣ್ಯ. ದಾನಶೂರ ಕರ್ಣದಲ್ಲಿ ನಾನು ಭೀಮನ ಪಾತ್ರಧಾರಿಯಾಗಿ ಅಭಿನಯಿಸಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ.
ತಬ್ಲಾ ಶ್ರೀನಿವಾಸ್ ಬ್ಯಾನರಲ್ಲಿ ನಾನು ಫಸ್ಟ್ ಟೈಮು ದಾನಸೂರ ಕರ್ಣದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಎಲ್ಲೋ ಒಂದು ಕಡೆ ಸಿಂಗಿಂಗ್ ಆಡ್ಕೊಂಡಿದ್ದಂಥವಳು ಇವತ್ತು ಈ ಕಾಸ್ಟ್ ಮೇಲೆ ಬಂದ್ಬಿಟ್ಟು ದ್ರೌಪದಿ, ಕುಂತಿ, ಗಾಂಧಾರಿ ಹಲವಾರು ಪಾತ್ರಗಳು ಮಾಡ್ಕೊತಾ ಬರ್ತಾ ಇದ್ದೀನಿ. ಅದು ತುಂಬ ಖುಷಿ ಆಗ್ತಾ ಇದೆ. ನನ್ನನ್ನು ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಬೇಕು ಅಂತಂದ್ಬಿಟ್ಟು ತುಂಬ ಕೇಳ್ಕೊತೀನಿ. ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಬರಲಿ. ಇವತ್ತು ನಾಟಕ ಎಲ್ಲ ಕಡೆ ನಶಿಸಿ ಹೋಗ್ತಾ ಇದೆ. ನನಗೆ ಅಲ್ಲಿ ಸಿಂಗಿಂಗ್ ಆಡ್ತಿದ್ದು ಅದು ತುಂಬ ನನಗೆ ಮೈಂಡ್ ಫ್ರೆಶ್. ಎಷ್ಟೇ ಬೇಜಾರಿದ್ರು ಕೂಡ ಒಂದು 4-5 ಸಾಂಗ್ ಆಡಿದ್ರೆ ಮೈಂಡ್ ಫ್ರೆಶ್ ಆಗೋದು. ಒಳ್ಳೊಳ್ಳೆ ಸ್ಟೇಜ್ಗಳು ಸಿಗ್ತಿತ್ತು ಅವಾಗೂ ಕೂಡ. ಒಳ್ಳೊಳ್ಳೆ ಆರ್ಕೆಸ್ಟ್ರಾ ಪ್ರೋಗ್ರಾಮು, ಕರೋಕೆ ಪ್ರೋಗ್ರಾಮು, ಎಲ್ಲ ಪ್ರೋಗ್ರಾಮ್ಗಳಿಗೂ ಅಟೆಂಡ್ ಮಾಡ್ತಿದ್ದೆ. ನಾನೇ ಆವಾಗ ಕಲಾವಿದರುಗಳಿಗೆಲ್ಲ ಒಳ್ಳೆ ಸ್ಟೇಜ್ ಕೊಟ್ಬಿಟ್ಟು ಆರ್ಗನೈಸ್ ಮಾಡ್ತಾಯಿದ್ದೆ. ಇವತ್ತು ಬೇರೆಯವರು ಆರ್ಗನೈಸ್ ಮಾಡ್ತಿರೋದ್ರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ನಾಟಕಕ್ಕೆ. ನಾನು ಕೂಡ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಮೊನ್ನೆ ತಾನೇ ಕಲಾಕ್ಷೇತ್ರದಲ್ಲಿ ನಾನು ಪ್ರೋಗ್ರಾಮನ್ನು ಮಾಡಿದೆ. ಹಳ್ಳಿನಲ್ಲಿ ಎಲ್ಲೋ ಮೂರಲ್ಲಿದ್ದಂಥ ಕಲಾವಿದರಿಗೆ ಒಂದು ಸ್ಟೇಜ್ ಕೊಟ್ಬಿಟ್ಟು ಅವ್ರನ್ನ ಬೆಳೆಸಬೇಕನ್ನೋದೇ ನನ್ನ ಉದ್ದೇಶ. ಹಾಗೂ ಇದೇ ಥರ ನಾನು ಕೂಡ ಈ ಒಳ್ಳೆ ಕಲಾವಿದೆ ಆಗಿಬಿಟ್ಟು ಬೆಳಿಬೇಕಂತ ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಎಲ್ಲರೂ ಹಳ್ಳಿನಲ್ಲಿನೂ ಆಗಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂಥ ಕಾಲದಲ್ಲಿ ನಾಟಕಗಳು ಆಗ್ತಾ ಇದ್ದಿದ್ದಂತೆ ನಮಗೆ ಅದ್ರ ಸ್ಟೋರಿನೂ ಗೊತ್ತಿರಲಿಲ್ಲ. ಇವತ್ತು ಅಂಥವಳು ಬಂದು ಪೌರಾಣಿಕದಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಚಾನ್ಸ್ಗಳು ಕೊಡ್ತಿದ್ದಾರೆ. ಎಷ್ಟೋ ಜನ ಹಶುವನ್ನು ನೀಗಿಸುತ್ತೆ ಈ ಡ್ರಾಮಾ ಫೀಲ್ಡಿಗೆ ಬಂದಮೇಲೆ. ನಮಗಂತೂ ಹಶುವಾಗ್ತಿದ್ದ ಹೊಟ್ಟೆಗೆ ಒಳ್ಳೆ ಊಟ ಬಿಡ್ದಂಗೆ ಒಳ್ಳೊಳ್ಳೆ ಸಂಭಾವನೆ ಕೊಡ್ತಿದ್ದಾರೆ. ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾ ಇದ್ದಾರೆ. ಎಷ್ಟೋ ನಶಿಸಿ ಹೋಗ್ತಿದ್ದಂತಹ ಹಳ್ಳಿನಲ್ಲಿ ನಾಟಕಗಳು ಇವತ್ತು ಮತ್ತೆ ಬೆಳೆಸ್ತಾ ಇದ್ದಾರೆ. ನಮ್ಮಂಥ ಕಲಾವಿದರಿಗೆ ಒಳ್ಳೆ ಚಾನ್ಸ್ ಕೊಡಿಸ್ತಾ ಇದ್ದಾರೆ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮಂಥ ಕಲಾವಿದರನ್ನ ಬೆಳೆಸಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲಿ ಮನವಿಟ್ಟು ಕೇಳ್ಕೊತೀನಿ. ನನ್ನದು ಎಂತಹ ಕೀರ್ತಿಯಮ್ಮ. ಅಮ್ಮ, ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿಯ ಜಲಚರಗಳು ಕೂಡ ನನ್ನನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನೀನು ಏಕಮ್ಮ ನಿರ್ದಯನಾದೆ. ಇಡೀ ಪ್ರಪಂಚವೆಲ್ಲವೂ ನನ್ನನ್ನು ಕೂತ ನೀಚ ಹೀನ ಕುಲದವನು ಎಂದು ಜರಿಯುತ್ತಿದ್ದಾಗ, ಅದನ್ನೆಲ್ಲ ಕೇಳಿ ನೊಂದು ನಾನು ಮುಖ್ಯ ಹೋಗಿದ್ದಾಗ ಒಂದೇ ಮಾತಿನಿಂದ, ಕೇವಲ ಒಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಏಕಮ್ಮ ಹೋಗಲಿ ಬಿಡು. ಎಷ್ಟೇ ಆಗಲಿ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆ. ಈಗಲಾದರೂ ನನ್ನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಅಷ್ಟೇ ಸಾಕು. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ಜನನಿ, ಹೇಗೆ ತೀರಿಸಲಿ? ನನ್ನ ಹೆಸರು ವಿಶ್ವಮೂರ್ತಿ ಅಂತ ಹೇಳಿ. ನಾನು ಕನಕಪುರ ತಾಲೂಕು ಹೊಸದುರ್ಗ ಗ್ರಾಮದವರು. ನಮ್ಮ ತಂದೆ ಚೆನ್ನಾಚಾರ್ರು ಅಂತ, ಅವರು ಹಿರಿಯ ನಾಟಕದ ಮೇಷ್ಟ್ರು. ಅವರ 6ನೇ ಮಗನಾಗಿ ನಾನು ಹುಟ್ಟಿದ್ದೀನಿ. ನಾನು ಬಾಲ್ಯದಿಂದಲೇ ನಾನು ಈ ರಂಗಭೂಮಿ ಕಡೆಗೆ ಓಲೈಕೆ ಮಾಡಿಕೊಂಡು ಅವರಿಂದಲೇ, ನಮ್ಮ ತಂದೆ ಪ್ರಥಮ ಗುರುಗಳು, ಆಗಲೇ ಬಾಲನಟಾಗಿ 7ನೇ ಕ್ಲಾಸ್ನಲ್ಲಿದ್ದೆ. ಆಗ ನಾನು ಆಗಲಿಂದನೇ ಬಾಲನಟನಾಗಿ ರಾಮಾಂಜನೇಯ ಯುದ್ಧದಲ್ಲಿ ನಾನು ಪಾತ್ರ ಮಾಡಿದ್ದೆ. ಅದಾದ ನಂತರ ನಾನು ಸ್ವಲ್ಪ ದಿವಸ ಇದರಿಂದ ಹೊರಗಡೆನೇ ಇದ್ದೆ. ಯಾಕೆಂದರೆ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ನಾನು ಸ್ವಲ್ಪ ದೂರ ಇಟ್ಟಿದ್ರು. ಆಮೇಲೆ ನನ್ನ ನೌಕರಿಗೆ ಸೇರ್ಕೊಂಡ್ಮೇಲೆ
ಇದ್ರ ಸ್ವಲ್ಪ ಬೆಳೆಸ್ಕೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಂದಿದ್ದೀನಿ. ಹಾಗಾಗಿ ನನ್ನ ಬಿಡುವಿನ ಸಮಯದಲ್ಲಿ ಈ ಥರ ನಾಟಕಗಳು ಆಡಿಕೊಂಡು ಕುರುಕ್ಷೇತ್ರ, ದಾನಶೂರ ಕರ್ಣ, ರಾಮಾಂಜನೇಯ ಯುದ್ಧ, ಸಂಪೂರ್ಣ ರಾಮಾಯಣ, ಇಂಥ ಪ್ರಚಂಡ ರಾವಣ, ಆಮೇಲೆ ಸತ್ಯ ಹರಿಶ್ಚಂದ್ರ, ಈ ಥರ ನಾಟಕಗಳಲ್ಲೆಲ್ಲ ನಾನು ಪಾತ್ರ ಮಾಡಿದ್ದೀನಿ. ಆಮೇಲೆ ಇವರು ನಮ್ಮ ವಿನಾಯಕ ವಸ್ತ್ರಾಲಂಕಾರ ಕಡೆಯವರು, ಮುನಿಯಲ್ಲಪ್ಪ ಅಂತ ಇವ್ರ ತಂದೆ, ಇದ್ರದ್ದು ಮಾಲೀಕರು ಇವರು. ಅವ್ರ ಪುತ್ರ ರಾಜೇಶ್ ಅಂತ ಹೇಳ್ಬಿಟ್ಟು ಇವರು ಮತ್ತು ಸೋಮಣ್ಣ ಅಂತ ಹೇಳ್ಬಿಟ್ಟು ಇವರು ನನಗೆ ಮೇಕಪ್ ಮಾಡಿದವ್ರು ಇವತ್ತಿನ ದಿವಸ. ಇವರು ಮಾತಾಡ್ತಾರೆ ನೋಡಿ. ಇವರು ಹಿರಿಯ ಕಲಾವಿದರು, 100 ನಾಟಕಕ್ಕೆ ಮೇಕಪ್ ಮಾಡಿಕೊಟ್ಟಿದ್ದಾರೆ. ನಮ್ಮ ತಂದೆ ಅಂಚೆಪೇಟೆ ನಂಜುಂಡಪ್ಪ ಅವರು ಅಂತ, ಅವರು ಹಿರಿಯ ಯಕ್ಷಗಾನ ಕಲಾವಿದರು, ನುರಿತ ಕಲಾವಿದರು ಅವರು. ಅವರ ಮಗನಾದ ನಾನು ಸೋಮಣ್ಣವರು ಮೇಕಪ್ ವರ್ಣಾಲಂಕಾರ ಇದರಲ್ಲಿ ಬಹಳ ನಿಪುಣತೆ ಪರಿಣತಿ ಎಲ್ಲ ಪಡೆದಿದ್ದೀನಿ. ಇಡೀ ಭಾರತ ದೇಶಾದ್ಯಂತ ತಿರುಗಾಡ್ಕೊಂಡು ಬಂದಿದ್ದೀನಿ. ಮಧ್ಯಪ್ರದೇಶ್, ಭೂಪಾಲ್, ಕಾಶ್ಮೀರ, ಕೇರಳ, ಬಾಂಬೆ, ಪುಣೆ, ಹೈದ್ರಾಬಾದ್, ತಮಿಳ್ನಾಡು, ಕೇರಳ ಎಲ್ಲ ಸುತ್ತಿ ಹೆಸರು ಪಡ್ಕೊಂಡು ಬಂದಿದ್ದೀನಿ. ಇನ್ನೂ ಈ ಕಾರ್ಯ ಸಾಧಿಸ್ಕೊಂಡೇ ಹೋಗ್ತಾಯಿದ್ದೀನಿ. ಅಂದರೆ ನಮಗೆ ಗುರುತಿಸೋರು ಯಾರೂ ಇಲ್ಲ. ದೇವ್ರು ಕೊಟ್ಟಿರೋ ಕೆಲಸ ನಾನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮಸ್ಕಾರ ವಿಶ್ವಮೂರ್ತಿ ಅವರಿಗೆ. ತಾವು BMTCಯಲ್ಲಿ ಅಕೌಂಟ್ ಸೂಪರ್ವೈಸರ್ ಆಗಿದ್ದರೂ ರಂಗಭೂಮಿ ಬಗ್ಗೆ ತಮ್ಮ ಒಲವು ಏನು, ತಮ್ಮ ಆಸಕ್ತಿ ಏನಂತ ಹೇಳಲು ಬಯಸ್ತೀರಾ? ಪ್ರಾರಂಭದಲ್ಲಿ ಇದು ಹಳ್ಳಿಗಳ ಕಡೆ ಮಾತ್ರ ಮಾಡ್ಕೊಂಬರ್ತಿದ್ರು. ಆಗ ಟಿ.ವಿಗಳಿರಲಿ, ಸಿನಿಮಾಗಳೆಲ್ಲ ಕಡಿಮೆ ಇದ್ದಂಥ ಕಾಲ. ಆಗ ಬಹುತೇಕ ಹಳ್ಳಿಗಾಡಿನ ಜನಗಳು ಮನರಂಜನೆಗಾಗಿ ಈ ನಾಟಕಗಳ ಮೇಲೆ ಅವಲಂಬಿತರಾಗಿದ್ದರು. ಇವತ್ತು ನಾವು ಪ್ರದರ್ಶನ ಮಾಡಿದ್ದು ದಾನಶೂರ ಕರ್ಣ ಅಂತ. ಮೂಲತಃ ಇದರ ಕರ್ತೃ ರಾಮಸ್ವಾಮಿ ಅಂದ್ಬಿಟ್ಟು ಮೈಸೂರು ಅರಮನೆಯಲ್ಲಿದ್ದಂಥ ಕಲಾವಿದ್ರವರು, ಅರಮನೆ ಅಂತ ಇದ್ದಂಥ ಅವರು ಬರೆದಂಥ ನಾಟಕ. ಅದಕ್ಕೆ ಈ ಕರ್ಣನ ಪಾತ್ರದಲ್ಲಿ ಕೊಟ್ಟೂರು ಬಸಪ್ಪನವರು ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದರು. ಅದನ್ನು ಇವತ್ತಿಲ್ಲಿ ತುಂಬ ಇದನ್ನು ಆಡೋಕ್ಕೆ, ಯಾಕೆಂದರೆ ಪಾತ್ರಧಾರಿಗಳು ಸಿಗಲ್ಲ. ಆದ್ದರಿಂದ ಇದನ್ನು ಕಟ್ ಮಾಡಿ ಆಡಿಸ್ಬೇಕು, ಪಾತ್ರಧಾರಿಗಳು ವಂಚಬೇಕು ಆದ್ರೂ ತುಂಬಾ ಕಷ್ಟ. ಇಂಥ ಒಂದು ನಾಟಕವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ದಿವಸ ಪ್ರಯತ್ನ ಮಾಡಿದ್ವಿ, ಒಂದು ಸಣ್ಣ ಪ್ರಯತ್ನ. ತಾವು BMTCಯಲ್ಲಿ ಕಾರ್ಯನಿರ್ವಹಿಸುತ್ತಾ ಕಲೆಗೆ ಒತ್ತು ಕೊಟ್ಟು ಈ ಕಲಾವಿಯನ್ನು ಇಷ್ಟೊಂದು ಬೆಳೆಸಿದ್ರ. ನಾನು ಸಹ BMTCಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 1,30,000 ಜನರ ಪರವಾಗಿ ಹಾಗೂ ನಾನು ನಮ್ಮ ಜೇನುಗೂಡು ಬಳಗದ ಅಧ್ಯಕ್ಷರಾಗಿಯೂ, ಸಮಾಜ ಸೇವಕರಾಗಿಯೂ ಹಾಗೂ ಗಾಯಕರಾಗಿಯೂ ನಿಮಗೂ ನನ್ನ ಹೃತ್ಪೂರ್ವದ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಾಗಿರೋಣ. ಕಲಾವಿದರಿಗೆ ಜಾತಿ ಭೇದ ಭಾವ, ಕಲೆಯನ್ನು ಬೆಳೆಸ್ಕೊಡೋಣ. ಯಾವುದೇ ಒಂದು ಕಷ್ಟ ಸುಖ ನೋವು ನಲಿಬರು ಎಲ್ಲರೂ ಒಟ್ಟಿಗೆ ಇರೋಣ. ನಾವು ಜೇನುಗೂಡಿನದಾಗೆ ಬಾಳೋಣ. ಕಲಾವಿದರ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆಯ ನೌಕರರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತಮಗೂ ಮತ್ತು ತಮ್ಮ ಧನ್ಯಲೋಕದ ಕುಟುಂಬ ವರ್ಗದವರಿಗೂ ನಮ್ಮನ್ನು ಸಾಮಾನ್ಯರನ್ನು ಗುರುತಿಸಿ ಇಷ್ಟೊಂದು ಈ ಒಂದು ಇದಕ್ಕೆ ಅವಕಾಶ ಮಾಡಿದ್ದಕ್ಕೆ ನಮ್ಮಿಂದನೂ ಒಂದು ಧನ್ಯವಾದ ಹೇಳ್ತೀವಿ. ಕಲಾವಿದರ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.